ಇದೇ ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಇರುವಂಥದ್ದು. ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ. ಇನ್ನು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಶ್ರೀರಾಮನ ಬಾಲರೂಪದ ಪ್ರಾಣ ಪ್ರತಿಷ್ಠಾಪನೆ ಸಮೀಪಿಸ್ತಾ ಇರುವಂತಹ ಹೊತ್ತಿನಲ್ಲಿ ಮರ್ಯಾದಾ ಪುರುಷೋತ್ತಮನನ್ನ ಪ್ರತಿಷ್ಠಾಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಕೆಫೆ ಕನ್ಫೆಕ್ಷನ್ನಲ್ಲಿ ಅಯೋಧ್ಯೆ ರಾಮ ಮಂದಿರವನ್ನ ಕಾಫಿಯಲ್ಲಿ ಮೂಡಿಸುವ ಮೂಲಕ ಶ್ರೀರಾಮನನ್ನ ಕಾಫಿ ಕೆಫೆಯಲ್ಲೂ ಕೂಡ ಭಿನ್ನವಾಗಿ ಭಜನೆ ಮಾಡಿದ್ದಾರೆ. ಇವತ್ತಿನ ವಿಶೇಷ ಜನವರಿ 22ನೇ ತಾರೀಕು ರಾಮನ ಪ್ರಾಣ ಪ್ರತಿಷ್ಠೆ ನರೇಂದ್ರ ಮೋದಿಯವರು ನೆರವೇರಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ಅಳಿಲು ಸೇವೆ ಅಂತ ಹೇಳ್ತೀವಿ. ರಾಮಾಯಣದಲ್ಲಿ ಅಳಿಲು ಸೇತುವೆ ಕಟ್ಟಕ್ಕೆ ಸಹಾಯ ಮಾಡ್ತು. ನಾವೆಲ್ಲ ಒಂದು ಹಬ್ಬ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ. ಇವತ್ತು ನಾವು ಕಾಫಿ ಡಿಸೈನ್ ಮಾಡಿದ್ದೀವಿ. ನಮ್ಮ ಸ್ಟಾಫ್ ಅವರಿಗೂ ಆ ಕಾಫಿ ಡಿಸೈನನ್ನು ಒಂದು 15 ದಿನದಿಂದ ತಯಾರಿ ಮಾಡಿ ರಾಮ ಮಂದಿರದ ಡಿಸೈನನ್ನು ಕಾಫಿಯಲ್ಲಿ ನೋಡ್ತಾ ಇದ್ದೀರಾ. ಅದು ವೈಶಿಷ್ಟ್ಯತೆ ಇವತ್ತಿನ ದಿನ. ಅದಕ್ಕೆ ಭಾಳ ಶ್ರದ್ಧೆಯಿಂದ ಮಾಡಿದ್ದಾರೆ. ಶ್ರದ್ಧೆಯಿಂದ ಕಾಫಿ ಡಿಸೈನ್ ಮಾಡಿದ್ದೀವಿ. ಡಿಸೈನ್ ಮಾಡಿದ್ಮೇಲೆ ನಮ್ಮ ಗ್ರಾಹಕರೆಲ್ಲ ಬಂದು ಜೊತೆಯಲ್ಲಿ ಸೇರ್ಕೊಂಡಿದ್ದಾರೆ. ನಮ್ಮ ಒಂದು ಈ ಲೋಕಲ್ ಅಲ್ಲಿರುವಂತಹ ಪ್ರಮುಖ ವ್ಯಕ್ತಿಗಳು ಬಂದು ನಮ್ಮ ಜೊತೆ ಬೆರೆತಿದ್ದಾರೆ. ಪೊಲೀಸ್ ಅವರು ಬಂದು ನಮ್ಮ ಜೊತೆ ಬೆರೆತಿದ್ದಾರೆ. ಬೇರೆ ಬೇರೆ ಆಫೀಸರ್ಸ್ ನಮ್ಮ ಜೊತೆ ಬಂದು ಬೆರೆತಿದ್ದಾರೆ. ಇವರೆಲ್ಲ ಸೇರಿ ಇವತ್ತಿನ ದಿನ ಆ ರಾಮನ ತತ್ವಗಳು, ಲಕ್ಷ್ಮಣನ ತತ್ವಗಳು, ಸೀತೆಯ ತತ್ವಗಳು, ಆ ಹನುಮಂತನ ತತ್ವಗಳನ್ನು ನಮ್ಮ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅಂತ ಯೋಚನೆ ಮಾಡಿದ್ದೀವಿ. ಭಜನೆಗಳನ್ನು ಮಾಡಿದ್ದೀವಿ. ನ್ಯಾಷನಲ್ ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆ ಈ ಸಮಯದಲ್ಲಿ ಪ್ರತಿಯೊಬ್ಬರು, ದೇಶದ ಪ್ರತಿಯೊಬ್ಬರು ಉತ್ಸಾಹತರ ಆಚರಿಸ್ತಾ ಇದ್ದಾರೆ. ಇವತ್ತು ಕಾಫಿ ಕನ್ಫೆಕ್ಷನಲ್ಲಿ GK ಪ್ರಮೋದ್ರವರು ಅವರ ಸಿಬ್ಬಂದಿ ಒಂದು ಕಾಫಿಯಲ್ಲಿ ವಿಶಿಷ್ಟವಾಗಿ ಒಂದು ರಾಮ ಮಂದಿರದ ಒಂದು ಪ್ರತಿಕೃತಿ ಮಾಡಿದ್ದಾರೆ. ತುಂಬ ಡೆಲಿಕೇಟ್ ವರ್ಕು. ಅದು ಹೇಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಮಗೆಲ್ಲ ತುಂಬ ಆಶ್ಚರ್ಯ, ಜೊತೆಗೆ ಸಂತೋಷ ಕೂಡ ಆಯಿತು. ಹಾಗೆ ಅದೇ ಸಂದರ್ಭದಲ್ಲಿ ರಾಮ ಭಜನೆ ಕೂಡ ಇಲ್ಲಿ ನಡೆಯಿತು. ಮತ್ತು ನಮ್ಮ ನ್ಯಾಷನಲ್ ಆ್ಯಂಥೆಮ್ ಕೂಡ ಆಡಿದರು. ಮತ್ತು ಇದೇ ಸಂದರ್ಭದಲ್ಲಿ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ನಾನು ರಾಮ ಅಯೋಧ್ಯ ಮಂದಿರದ ಒಂದು ಫೋಟೋ ಮತ್ತು ಜೊತೆಗೆ ಅಲ್ಲಿಂದ ಬಂದ ಒಂದು ಪವಿತ್ರ ಮಂತ್ರಾಕ್ಷತೆಯನ್ನು ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಇವತ್ತು ಇಲ್ಲಿ ಹಂಚಲಿಕ್ಕೆ ತುಂಬ ಸಂತೋಷ ಆಯಿತು. ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆ ಈ ಸಮಯದಲ್ಲಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.